ಹಾಯ್ ಆಲ್. ಇವತ್ತು ಊರಿಂದ ನಮ್ಮಮ್ಮ ಬಂದಿದ್ದಾರೆ. ಚಕ್ಕುಲಿ, ಹುಳಿಬುತ್ತಿ ಅನ್ನ, ಶೇಂಗಾ ಪುಡಿ ಚಟ್ನಿ, ಕೆಂಪು ಚಟ್ನಿ, ಬಟಾಣಿ ಪಲ್ಯ, ಅವರೆಕಾಳು ಪಲ್ಯ, ಬದನೆಕಾಯಿ ಪಲ್ಯ. ಈ ಸೀಸನ್ ಎಲ್ಲ ಚೆನ್ನಾಗಿ ಸಿಗುತ್ತಲ್ವಾ, ಅದಕ್ಕೆ ಮಾಡ್ಕೊ ಬಂದಿದ್ದಾರೆ. ಸೊ ಇದು ಬಂದ್ಬಿಟ್ಟು ಚಜ್ಕದ ಹೋಳಿಗೆ, ಕುಂಬಳಕಾಯಿ ಗಾರ್ಗಿ ಅಂದ್ರೆ ಚಿನ್ನಿಕಾಯಿ ಗಾರ್ಗಿ, ಪದ್ರಿನ ಚಪಾತಿ, ಜೋಳದ ರೊಟ್ಟಿ. ಸೊ ಇಷ್ಟು ವೆರೈಟಿನ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮಮ್ಮ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಕೂಡ ರುಚಿಯಾಗಿರುತ್ತೆ. ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಬಟಾಣಿ ಪಲ್ಯ, ಸೊ ಆ ಒಂದು ಅವರೆಕಾಳು ಪಲ್ಯ ಇದೆ ಅಲ್ವಾ, ಸ್ವರ್ಗ ಗುರು. ಊಟ ಮಾಡಿದ್ರೆ ಹಂಗೆ ಈ ಶೇಂಗಾ ಪುಡಿ ಚಟ್ನಿ ಮತ್ತೆ ಕೆಂಪು ಚಟ್ನಿ ಜೊತೆಗೆ ಮೊಸರು ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಹಂಗೆ ಒನ್ ಮೋರ್ ಅಂತ ಇರ್ಬೋದು. ಸೊ ಅಷ್ಟೊಂದು ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದ ಊಟ ಅಂದ್ರೇನೆ ಹಂಗೆ ಅಷ್ಟು ರುಚಿಯಾಗಿರುತ್ತೆ. ಸೊ ಉತ್ತರ ಕರ್ನಾಟಕದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಊಟ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ರುಚಿಯಾಗಿರುತ್ತೆ ಅಲ್ವಾ. ನಾನಂತರೂ ಮಲೆನಾಡಿಗೆ ಬಂದಾಗಿಂದ ಈ ಊಟನೇ ಮರ್ತು ಬಿಟ್ಟಿದ್ದೀನಿ ಗಾಯ್ಸ್.